GPSTR ಮತ್ತು HSTR ಪರೀಕ್ಷೆಗಳಿಗೆ ತಯಾರಿ ಮಾಡುತ್ತಿದ್ದೀರಾ? 100 ಅಂಕದ ಸಮಾಜ ವಿಜ್ಞಾನ ಪತ್ರಿಕೆ 2 ವಿವರಣಾತ್ಮಕ ಪ್ರಶ್ನೆಗಳಿಗೆ ಹೇಗೆ ಉತ್ತರಿಸಬೇಕು ಅಂತ ಗೊತ್ತಿಲ್ಲವೇ? ಮತ್ತು ಹೇಗೆ ಹೆಚ್ಚು ಅಂಕಗಳನ್ನು ಗಳಿಸಬೇಕು ಅಂತ ಯೋಚನೆ? ಹಾಗಾದರೆ ಬನ್ನಿ. ನಮಸ್ಕಾರ ಸ್ನೇಹಿತರೆ, ಶಿಕ್ಷಕರ ನೇಮಕಾತಿ ಸಂಬಂಧಿತ ಪರೀಕ್ಷೆಗಳಿಗೆ ತಯಾರಿ ಮಾಡಿಕೊಳ್ಳುತ್ತಿರುವ ಎಲ್ಲ ಅಭ್ಯರ್ಥಿಗಳಿಗೆ ನಿಮ್ಮ ಆನಂದ್ ಸ್ಟಡಿ ಹಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮುಖ್ಯವಾಗಿ GPSTR ಮತ್ತು HSTR ಸಮಾಜ ವಿಜ್ಞಾನ ಅಭ್ಯರ್ಥಿಗಳಿಗೆ ಪತ್ರಿಕೆ 2ರಲ್ಲಿ ಅಂದರೆ 100 ಅಂಕದ ವಿವರಣಾತ್ಮಕ ಪತ್ರಿಕೆಯಲ್ಲಿ ಉತ್ತರಗಳನ್ನು ಹೇಗೆ ಬರೆಯಬೇಕು ಮತ್ತು ಹೆಚ್ಚು ಅಂಕಗಳನ್ನು ಗಳಿಸಬೇಕು ಅಂತ ಗೊತ್ತಿಲ್ಲ. ಈ ವಿಡಿಯೋದಲ್ಲಿ ನಾವು ನಿಮಗೆ ಹೇಳುತ್ತಿರುವ ಪ್ರತಿಯೊಂದು ಅಂಶವು 2022ರ GPSTR ವಿವರಣಾತ್ಮಕ ಪತ್ರಿಕೆ 2ರಲ್ಲಿ ಸರ್ಕಾರ ಹೊರಡಿಸಿರುವ ಅಧಿಕೃತ ಕೀ ಆನ್ಸರ್ ಆಧರಿಸಿ. ಆದ್ದರಿಂದ ಕೊನೆಯವರೆಗೂ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ದೀರಾ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ ಐಕಾನ್ ಒತ್ತಿ. ಹಾಗಾದರೆ ವಿದ್ಯಾರ್ಥಿಗಳೇ, ಮೊದಲನೇದಾಗಿ ಒಂದು ವಿಷಯವನ್ನು ಸ್ಪಷ್ಟವಾಗಿ ತಿಳಿದುಕೊಳ್ಳಿ. ಬಹಳಷ್ಟು ವಿದ್ಯಾರ್ಥಿಗಳಿಗೆ ವಿಷಯ ಗೊತ್ತಿದ್ದರೂ ಉತ್ತರವನ್ನು ಸರಿಯಾದ ರೀತಿಯಲ್ಲಿ ಬರೆಯದ ಕಾರಣ ಅಂಕಗಳು ಕಡಿಮೆಯಾಗುತ್ತವೆ. ವಿದ್ಯಾರ್ಥಿಗಳೇ, ಮೊದಲು ಪ್ರಶ್ನೆಯಲ್ಲಿ ಏನು ಕೇಳಲಾಗಿದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಿ. ವಿವರಿಸಿ ಅಂತ ಕೇಳಿದಾರ, ವಿಶ್ಲೇಷಿಸಿ ಅಂತ ಕೇಳಿದಾರ, ಕಾರಣಗಳನ್ನು ಕೇಳಿದಾರ, ಪರಿಣಾಮಗಳನ್ನು ಕೇಳಿದಾರ, ಅಥವಾ ಮಹತ್ವ ಕೇಳಿದಾರ, ಅಥವಾ ಟಿಪ್ಪಣಿ ಬರೆಯಿರಿ ಅಂತ ಕೇಳಿದಾರ ನೋಡಿಕೊಳ್ಳಿ. 2022ರಲ್ಲಿ ಕೇಳಿರೋ ಮೊದಲೇ ಪ್ರಶ್ನೆ ನೋಡಿ, ಪಿರಮಿಡ್ ಬಗ್ಗೆಗೆ 3 ಅಂಕದ ಪ್ರಶ್ನೆ ಯಾವ ಥರ ಕೇಳಿದರೆ 8ನೇ ತರಗತಿ ಭಾಗ 1ರಿಂದ ಕೇಳಿದರೆ ನಿಮಗೆ ಇದು ಕಂಪ್ಲೀಟ್ 2022ರಲ್ಲಿ ಸರ್ಕಾರ ಹೊರಡಿಸಿರುವ ಕೀ ಆನ್ಸರ್. ವಿದ್ಯಾರ್ಥಿಗಳೇ, ಇಲ್ಲಿ ನೋಡಿ ಯಾವ ಥರ ಪಾಯಿಂಟ್ ವೈಸ್ಗಳನ್ನು ಉತ್ತರವನ್ನು ಅವರೇ ಕೊಟ್ಬಿಟ್ಟಿದ್ದಾರೆ. ನಿಮಗೆ ಬಹಳಷ್ಟು ವಿಡಿಯೋಗಳಲ್ಲಿ ಕೇಳ್ತಾ ಇದ್ದೀರಾ ಮತ್ತು ಕಮೆಂಟ್ ಬಾಕ್ಸಲ್ಲಿ ಹಾಕ್ತಿದ್ದೀರಾ, ಸರ್ ನಾವು ಡಿಸ್ಕ್ರಿಪ್ಟಿವ್ ಆಗಿ ಬರೀಬೇಕು, ವಿವರವಾಗಿ ಬರೀಬೇಕಂದ್ರೆ ಇಲ್ಲ ವಿದ್ಯಾರ್ಥಿಗಳೇ, ನೀವು ಅಕ್ಯುರೇಟ್ ಆಗಿ ಪಾಯಿಂಟ್ ವೈಸ್ ಬರೆದ್ರೆ ನಿಮಗೆ ಕಂಪ್ಲೀಟ್ ಮಾರ್ಕ್ಸ್ ಸಿಗುತ್ತೆ. ಇಲ್ಲಿ ನೋಡಿ 6 ಪಾಯಿಂಟ್ಗಳನ್ನು ಬರೆದಿದ್ದಾರೆ. ಮೊದಲೇ ಪ್ರಶ್ನೆಯಲ್ಲಿ 6 ಪಾಯಿಂಟ್ಸ್ಗಳನ್ನು ಬರೆದ್ರು. ಅಲ್ಲಿ ನೋಡಿ ಒಂದು ಅಂಶಕ್ಕೆ ಹಾಫ್ ಮಾರ್ಕ್ಸ್ ಇದೆ. ಟೋಟಲ್ 6 ಪಾಯಿಂಟ್ಸ್ ಬರೆದಾಗ 3 ಅಂಕಗಳು ನಿಮಗೆ ದೊರೆಯುತ್ತದೆ. ಇಲ್ಲಿ ಪಿರಮಿಡ್ ಬಗ್ಗೆ ಕೇಳಿದರೆ ಯಾವ ಥರ ಉತ್ತರವನ್ನು ಬರೆದಿದ್ದಾರೆ ನೋಡಿ. ಈಜಿಪ್ಟಿಯನ್ನರ ಸಮಾಧಿ ಅವರ ವಾಸ್ತವಿಕ ನೆಲೆ. ಪ್ರಾರಂಭದಲ್ಲಿ ಸಮಾಧಿಗಳನ್ನು ಬೆಟ್ಟಗಳ ಬಂಡೆಯನ್ನು ಕೊರೆದು ರಚಿಸಲಾಗುತ್ತಿತ್ತು. ಚಿರನಿದ್ರೆಯಲ್ಲಿರುವ ಯಾರೂ ಬಾಧಿಸಿದಂತೆ ಬೃಹತ್ ಶಿಲೆಗಳನ್ನು ಬಳಸಿ ಕಟ್ಟಡ ಕಟ್ಟಲಾಗುತ್ತಿತ್ತು. ಗೋಪುರದಂತೆ ಸಮಾಧಿ ಮೇಲೆ ಕಟ್ಟಡವನ್ನು ಕಟ್ಟಲಾಯಿತು. ಶ್ರೀಮಂತರು, ದೊರೆಗಳು ಅತ್ಯಂತ ಎತ್ತರ ಗೋಪುರದ ಶಿಖರವನ್ನು ಕಟ್ಟಿದರು. ಗ್ರೀಕರು ಇದನ್ನು ಪಿರಮಿಡ್ ಎಂದರೆ. ಇಲ್ಲಿ ನೀವು 6 ಪಾಯಿಂಟ್ಸ್ಗಳನ್ನು ಬರೆದೆ 3 ಅಂಕಗಳಿಗೆ. ನಿಮಗೆ ಬಹಳಷ್ಟು ವಿದ್ಯಾರ್ಥಿ ಕಮೆಂಟ್ ಬಾಕ್ಸಲ್ಲಿ ಮಾತಾಡಿ, ಸರ್ 30 ಪದಗಳನ್ನು ಬರೀಬೇಕು ಮತ್ತು 40 ಪದಗಳು. ಎಕ್ಸಾಮಿನರ್ ಮತ್ತು ವ್ಯಾಲ್ಯುವೇಟರ್ ನಿಮ್ಮ ಪದಗಳನ್ನು ಎನಿಸುವುದಿಲ್ಲ ವಿದ್ಯಾರ್ಥಿಗಳೇ. ನೀವು ವಿಷಯ ಜ್ಞಾನ ಏನಿದೆ, ನಿಮ್ಮದು ಸಬ್ಜೆಕ್ಟ್ ನಾಲೆಜ್ ಏನಿದೆ, ಅದರ ಪ್ರಕಾರ ನೀವು ಪಾಯಿಂಟ್ಸ್ಗಳನ್ನು ಯಾವ ರೀತಿ ಬರೆದಿದ್ದೀರಾ, ನೀವು ಕರೆಕ್ಟಾಗಿ 6 ಪಾಯಿಂಟ್ಸ್, 1 ಪಾಯಿಂಟ್ಸನ್ನು ಎಕ್ಸ್ಟ್ರಾ ಬರೀರಿ, 7 ಪಾಯಿಂಟ್ಸ್ಗಳನ್ನು ಬರೆದಾಗ ನಿಮಗೆ 3 ಮಾರ್ಕ್ಸ್ ದೊರೆಯುತ್ತೆ. ಅದೇ ರೀತಿ ನೋಡಿ, ಸಂಗೊಳ್ಳಿ ರಾಯಣ್ಣ ಬಗ್ಗೆ ಕೇಳಿದ್ರು. ಸಂಗೊಳ್ಳಿ ರಾಯಣ್ಣ ವೀರಯೋಧ. ಕಿತ್ತೂರು ಸ್ವಾತಂತ್ರ್ಯಕ್ಕಾಗಿ ಹೋರಾಡೋದು ತನ್ನ ಕರ್ತವ್ಯವೆಂದು ರಾಯಣ್ಣ ಭಾವಿಸಿದನು. ಕಿತ್ತೂರು ಯುದ್ಧದಲ್ಲಿ ಚೆನ್ನಮ್ಮನ ಜೊತೆಯಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಡಿದನು. ಸೈನಿಕರನ್ನು ಸಂಘಟಿಸುತ್ತಾ ಸ್ವಾತಂತ್ರ್ಯ ಬಗ್ಗೆ ಅಭಿಯಾನ ಬೆಳೆಸಿದನು. ಈ ಥರ ಉತ್ತರಗಳನ್ನು ಬರೆದಿದ್ದಾರೆ. ಇಲ್ಲಿ ನಿಮಗೆ ಯಾವುದಾದ್ರೂ 6 ಅಂಶಗಳನ್ನು ಬರೆದು ಸಾಕಬೇಕಾದ್ರೆ ನಿಮಗೆ 1 ಅಂಶಕ್ಕೆ ಹಾಫ್ ಮಾರ್ಕ್ಸ್ ದೊರೆಯುತ್ತೆ ವಿದ್ಯಾರ್ಥಿಗಳೇ. ನಿಮ್ಮದು ಗೌರ್ಮೆಂಟ್ ಕೀ ಆನ್ಸರ್ ಜೊತೆ ನಿಮ್ಮ ಆನ್ಸರ್ಗಳು ಮ್ಯಾಚ್ ಆದರೆ ನಿಮಗೆ ಈಸಿಯಾಗಿ ಮಾರ್ಕ್ಸ್ ದೊರೆಯುತ್ತೆ. ಇದು ಯಾವ ತರಗತಿಯಿಂದ ಬಂದಿದೆ? ತರಗತಿ 10ರಿಂದ ಬಂದಿದೆ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡಿ, ಗುಪ್ತರ ಬಗ್ಗೆ ಕೇಳಿದ್ದಾರೆ. ಇಲ್ಲೂ ಎಲ್ಲ ಅಂಶಗಳನ್ನು ಬರೆದ್ರೆ ನೀವು 6 to 7 ಪಾಯಿಂಟ್ಸ್ಗಳನ್ನು ಬರೆದ್ರೆ ನಿಮಗೆ 3 ಮಾರ್ಕ್ಸ್ ದೊರೆಯುತ್ತೆ. ಇದು ಯಾವ ತರಗತಿಯಿಂದ ಬಂದಿದೆ? ತರಗತಿ 8ರಿಂದ. ಮ್ಯಾಕ್ಸಿಮಮ್ ನಿಮ್ಗೆ ಸಿಲೆಬಸ್ ಕವರ್ ಆಗೋದು ಡಿಸ್ಕ್ರಿಪ್ಟಿವ್ ಪೇಪರಲ್ಲಿ 8ನೇ ತರಗತಿ, 9ನೇ ತರಗತಿ ಮತ್ತು 10ನೇ ತರಗತಿ ವಿದ್ಯಾರ್ಥಿಗಳು ಮೇನ್ಲಿ ಕಾನ್ಸಂಟ್ರೇಟ್ ಮಾಡಿ 8, 9, 10ನೇ ತರಗತಿಗಳ ಪುಸ್ತಕಗಳನ್ನು ಓದಲಿಕ್ಕೆ. ಮತ್ತು ನಾವು ಯೂಟ್ಯೂಬ್ದಲ್ಲಿ ನಿಮಗೆ ಚಾಪ್ಟರ್ ವೈಸ್ ಪಾಯಿಂಟ್ಸ್ಗಳನ್ನು, ಉತ್ತರಗಳನ್ನು, ಪ್ರಶ್ನೆಗಳನ್ನು ಕ್ರಿಯೇಟ್ ಮಾಡಿ ಅದ್ಭುತವಾದ ಪ್ರಶ್ನೆಗಳಿದೆ ವಿದ್ಯಾರ್ಥಿಗಳು. ಪ್ರತಿಯೊಂದು ಪ್ರಶ್ನೆಗಳು ಕವರ್ ಆಗ್ತದೆ. ಇವನು ಪುಸ್ತಕವನ್ನು ಓದ್ಕೊಂಡು ಇವನು ಪ್ರಶ್ನೆಗಳನ್ನು ಸಾಲ್ವ್ ಮಾಡಿಬಿಟ್ರೆ ನೀವು ಈಸಿಯಾಗಿ 100ಕ್ಕೆ 100 ಅಂಕಗಳನ್ನು ಸಹ ಗಳಿಸ್ಬೋದು. ಇನ್ನೊಂದು ಪ್ರಶ್ನೆ ಏನು ಕೇಳಿದ್ದಾರೆ ನೋಡಿ, 53ನೇ ಪ್ರಶ್ನೆ. ಗುಪ್ತರ ಇತಿಹಾಸವನ್ನು ತಿಳಿದುಕೊಳ್ಳಲು ಸಹಾಯಕವಾಗುವ ಆಕರಗಳಂದರೆ ಅವ್ರ ಬಗ್ಗೆ ಬರೀರಿ ಅಂತ ಹೇಳಿದ್ದಾರೆ. ಗುಪ್ತರ ಬಗ್ಗೆ ಯಾವ ಥರ ಉತ್ತರ ಬರೆದಿದ್ದಾರೆ ನೋಡಿ. ಅಲಹಾಬಾದ್ ಸ್ತಂಭ ಶಾಸನ. ಹರಿಸೇನನು ರಚಿಸಿದ ಅಲಹಾಬಾದ್ ಶಾಸನದಿಂದ ಸಮುದ್ರಗುಪ್ತನ ಸಾಧನೆಗಳು ಅಮರಗೊಂಡಿವೆ. ಮೆಹರೋಲಿಯ, ವಿಶಾಖದತ್ತ, ರಾಜಶೇಖರ, ಕಾಳಿದಾಸನ ಕೃತಿಗಳ ಬಗ್ಗೆ ಬರೆದಿದ್ದಾರೆ. ನಿಮ್ಮ ಡೀಟೇಲ್ ಆಗಿ ಅವ್ರ ಇತಿಹಾಸನ ಕೇಳಿದಾಗ ಡೀಟೇಲ್ ಪಾಯಿಂಟ್ಸ್ಗಳನ್ನು ನೀವು ಈ ಥರ ಬರೀಬೇಕಾಗುತ್ತೆ. ಅದೇ ರೀತಿ ಇನ್ನೊಂದು ಪ್ರಶ್ನೆಯನ್ನು ನೋಡಿ, ಶಂಕರಾಚಾರ್ಯರ ಬಗ್ಗೆ ಕೇಳಿದ್ದಾರೆ. ಅದ್ವೈತ ಸಿದ್ಧಾಂತವನ್ನು ಕೇಳಿದ್ದಾರೆ. ಅದ್ವೈತ ಸಿದ್ಧಾಂತ ಬಗ್ಗೆ ಬರೆದಿದ್ದಾರೆ. ಉಪನಿಷತ್ ಬಗ್ಗೆ ಬರೆದಿದ್ದಾರೆ. ಅದ್ವೈತ ಎಂದರೆ ಅರ್ಥವನ್ನು ಸಹ ಬರೆದಿದ್ದಾರೆ. ಇದರ ಪ್ರಕಾರ ಈ ಉತ್ತರಗಳನ್ನು ನಮ್ಮ ಕೀ ಆನ್ಸರ್ ಸಹ ನಿಮಗೆ ಕೊಡ್ತಾ ಇದೆ. ಇಲ್ಲಿ ಯಾವ ರೀತಿ ಬರೆದಿದ್ದಾರೆ ನೋಡಿ. ಹಾಫ್ ಅಂಕ ನಿಮಗೆ 3 ಅಂಕದ ಪ್ರಶ್ನೆಗಳಿಗೆ 1 ಪಾಯಿಂಟ್ಗೆ ಹಾಫ್ ಅಂಕ ನಿಮಗೆ ಟೋಟಲ್ 6 ಅಂಶಗಳನ್ನು ನೀವು ಬರೀಬೇಕಾಗುತ್ತೆ. ಅದೇ ರೀತಿ ಇನ್ನೊಂದು ನೋಡಿ, ನಾಲ್ವಡಿ
ಕೃಷ್ಣರಾಜ್ ಒಡೆಯರ್ ಬಗ್ಗೆ ಕೇಳಿರೋ ಪಾಯಿಂಟ್ಸ್ಗಳಿದ್ದಾವೆ. ಈ ಕಂಪ್ಲೀಟ್ PDF ಅನ್ನು ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ನಿಮ್ಗೆ ಕೊಡ್ತೇವೆ. ಡೀಟೇಲಾಗಿ ನೋಡ್ಕೊಳ್ಳಿ. ಯಾರೆಲ್ಲ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಲ್ಲ ಹೋಗಿ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡಿ, ಮೂಲಭೂತ ಕರ್ತವ್ಯಗಳ ಬಗ್ಗೆ ಕೇಳಿದರೆ ಇಲ್ಲೂ ನಿಮಗೆ 6 ಅಂಶಗಳನ್ನು ಬರೀಬೇಕು. ಹಾಫ್ ಮಾರ್ಕ್ಸ್ ಡಿವೈಡ್ ಆಗಿರ್ತೀವಿ ಇದರಲ್ಲಿ. ಈ ತರಗತಿ 9ರಿಂದ ಬಂದಿದೆ. ಸ್ಥಳೀಯ ಸರ್ಕಾರದ ಕಾರ್ಯಗಳನ್ನು ಕೇಳಿದ್ದಾರೆ, ಇದಕ್ಕೂ ನೀವು 6 ಪಾಯಿಂಟ್ಸ್ಗಳನ್ನು ನಿಮ್ಮ ಡೀಟೇಲಾಗಿ 9ರಿಂದ 10 ಪಾಯಿಂಟ್ಸ್ಗಳನ್ನು ಕೊಟ್ಟಿದ್ದೇವೆ. ಇಲ್ಲಿಯೂ ಹಾಫ್ ಮಾರ್ಕ್ಸ್ ದೊರೆಯುತ್ತೆ. ಹಾಫ್ ಮಾರ್ಕ್ಸ್ಗೆ 1 ಅಂಶಕ್ಕೆ ದೊರೆಯುತ್ತೆ 3 ಅಂಕಗಳು. ಇದು ತರಗತಿ 8ರಿಂದ ಬಂದಿದೆ. ಭದ್ರತಾ ಸಮಿತಿ ಕಾರ್ಯಗಳಾಗಿರ್ಬೋದು 10ನೇ ತರಗತಿಯಿಂದ. 8ನೇ ತರಗತಿಯ ಸಮಾಜದ ವಿವಿಧ ಪ್ರಕಾರಗಳ ಬಗ್ಗೆ ಕೇಳಿದರೆ ತಂದೆ ತಾಯಿ ಮತ್ತು ಅವರು ಅವಿವಾಹಿತ ಮಕ್ಕಳು ಮಾತ್ರ. ಅದರ ಕೇಂದ್ರ ಕುಟುಂಬದ ಅವಿಭಕ್ತ ಕುಟುಂಬಕ್ಕೆ ಫಸ್ಟ್ ಮೀನಿಂಗ್ ಕೇಳಿದಾಗ ಇನ್ನೊಂದು ಮತ್ತಷ್ಟು ವಿದ್ಯಾರ್ಥಿಗಳಿಗೆ ಏನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿದರೆ, ಸರ್ ನಾವು ವಿವರವಾಗಿ ಹೋಗಬೇಕು. ವಿದ್ಯಾರ್ಥಿಗಳೇ, ನೀವು ಎಕ್ಸಾಮಿನೇಷನಲ್ಲಿ ಮುಖ್ಯವಾಗಿ ಕೀ ಪಾಯಿಂಟ್ಸ್ಗಳನ್ನು ಬರೀಬೇಕು. ಅಂದರೆ ಪಾಯಿಂಟ್ಸ್ ಹಾಕಿ ಬರೀಬೇಕು. ಅವಾಗ ನಿಮ್ಗೆ ಹಾಫ್ ಮಾರ್ಕ್ಸ್ ಡಿವೈಡ್ ಆಗಿರುತ್ತೆ. ಯಾವಾಗ ಅವರು ಟಿಪ್ಪಣಿ ಬರೆಯಿರಿ ಅಂತ ಕೇಳಿರ್ತಾರೆ, ಸಂಕ್ಷಿಪ್ತವಾಗಿ ಉತ್ತರಿಸಿ ಅಂತ ಕೇಳಿರ್ತಾರೆ, ಮಹತ್ವವನ್ನು ಕೇಳಿದಾಗ ಮತ್ತು ಮೀನಿಂಗ್ ಅಥವಾ ಅರ್ಥವನ್ನು ಕೇಳಿದಾಗ ಮಾತ್ರ ನೀವು ಪ್ಯಾರಾಗ್ರಾಫ್ ಆಗಿ ಬರೀಬೇಕು. ಯಾವುದೇ ವ್ಯಕ್ತಿ ಬಗ್ಗೆ ಆಗಿದ್ವು ಇದರ ಬಗ್ಗೆ ನಿಮಗೆ ಅದರ ಅರ್ಥವನ್ನು ಬರೀರಂದಾಗ ನೀವು 2 ಲೈನ್ಗಳ ಅರ್ಥವನ್ನು ಬರೀಬೇಕಾಗುತ್ತೆ. ಅದು ಬಿಟ್ಟು ಮತ್ತೆ ನೀವು ಪಾಯಿಂಟ್ಸ್ಗಳನ್ನು ಸೇರಿಸಲೇಬೇಕು. ಯಾವಾಗ ನೀವು ಪಾಯಿಂಟ್ಸ್ ಬರಲ್ಲ ನಿಮಗೆ ಅಲ್ಲಿ ಮೇಡಮ್ ಮಾರ್ಕ್ಸ್ ಸಿಗಲ್ಲ ವಿದ್ಯಾರ್ಥಿಗಳೇ. ಅದೇ ರೀತಿ ಮುಂದಿನ ಪ್ರಶ್ನೆಗಳು ನೋಡಿ, ಸರ್ಕಾರದಿಂದ ನಿಮಗೆ ಯಾವ ಥರ ಪ್ಯಾಟರ್ನ್ ಇತ್ತು 2022ರಲ್ಲಿ 3 ಅಂಕದ 20 ಪ್ರಶ್ನೆಗಳು ಅಂದರೆ 60 ಅಂಕಗಳು, 4 ಅಂಕದ 10 ಪ್ರಶ್ನೆಗಳು ಅಂದರೆ 40 ಮಾರ್ಕ್ಸ್ ಇತ್ತು ವಿದ್ಯಾರ್ಥಿಗಳೇ. ಈ ಥರ ನಿಮಗೆ ಎಕ್ಸಾಮಿನೇಷನ್ 2022ರಲ್ಲಿ ಡಿವೈಡ್ ಆಗಿತ್ತು. ನೋಡಿ, ಪ್ರತಿಯೊಂದು ಪ್ರಶ್ನೆಯನ್ನು ಕೊಟ್ಟಿದೆ 50 ಮೊದಲು 50 ಅಂಕಗಳು ಏನಿರುತ್ತೆ, 50 ಪ್ರಶ್ನೆಗಳು ನಿಮಗೆ ನೇರವಾಗಿ ಬಹು ಆಯ್ಕೆ ಪ್ರಶ್ನೆಗಳಿರುತ್ತೆ. ಆಮೇಲೆ 51ರಿಂದ 70 ಕ್ವಶನ್ಗಳು 70 ಕ್ವಶನ್ಗಳು ನಿಮ್ಗೆ ಏನಿರ್ತವೆ 3 ಅಂಕದ ಪ್ರಶ್ನೆಗಳು. 71ರಿಂದ 80 ನಿಮಗೆ 4 ಅಂಕದ ಪ್ರಶ್ನೆಗಳು ಇರ್ತವೆ ವಿದ್ಯಾರ್ಥಿಗಳೇ. ಅದೇ ನೋಡಿ, ಪಂಚಾಯತ್ ರಾಜ್ ವ್ಯವಸ್ಥೆ ಬಗ್ಗೆ ಕೇಳಿದ್ದಾರೆ. ಲಕ್ಷಣಗಳನ್ನು ಪಾಯಿಂಟ್ಸ್ ಬಗ್ಗೆ ನಿಮಗೆ ಎಲ್ಲ ಅಂಶಗಳನ್ನು ಬರೆದ್ರೆ 10ನೇ ತರಗತಿ ಭಾಗ 1ರಿಂದ ಬಂದಿದೆ. RBIನ ಕಾರ್ಯಗಳು ಅದರ ಬಗ್ಗೆ ಕೇಳಿದ್ದಾರೆ. ಬ್ಯಾಂಕುಗಳಲ್ಲಿ ಖಾತೆಗಳನ್ನು ತೆರೆಯುವ ಹಂತಗಳನ್ನು ಕೇಳಿದ್ದಾರೆ. ಭಾರತದಲ್ಲಿ ಮಾನವ ಅಭಿವೃದ್ಧಿ ಸೂಚ್ಯಂಕ ಕಡಿಮೆ ಇರೋದಕ್ಕೆ ಕಾರಣಗಳನ್ನು ಕೇಳಿದರೆ. ನೋಡಿ, ನಾವು ಹೇಳ್ತಾ ಇರ್ತೀವಿ ನಿಮಗೆ ಕೀ ಪಾಯಿಂಟ್ಸ್ಗಳನ್ನ: ಬಡತನ, ನಿರುದ್ಯೋಗ, ಕಡಿಮೆ ತಲಾ ವರಮಾನ, ಮೂಲ ಸೌಕರ್ಯಗಳ ಕೊರತೆ, ಆರ್ಥಿಕ ಅಸಮಾನತೆ, ಕೃಷಿ ಹಿಂದುಳಿದಿರುವಿಕೆ, ಕೈಗಾರಿಕೆಗಳ ಅಭಿವೃದ್ಧಿ, ಆಹಾರ ಅಭದ್ರತೆ, ಉದ್ಯೋಗ ಅಭದ್ರತೆ, ಪೌಷ್ಟಿಕಾಂಶ ಆಹಾರದ ಕೊರತೆ, ಸಂಪತ್ತಿನ ಅಸಮಾನತೆ. ಇಲ್ಲಿ ನಿಮಗೆ ಸಾಕು 6 ಅಂಶಗಳನ್ನು ಬರೆದ್ರೆ ಸಾಕು. ನೀವೆಲ್ಲ ಬರೀಬೇಕಂತಿಲ್ಲ. ನಿಮ್ಮ ಮೈಂಡಲ್ಲಿ ಯಾವುದು ಸ್ಟೋರ್ ಆಗಿರುತ್ತೆ, ನಿಮಗೆ ಯಾವುದು ಕ್ಲಿಯರ್ ಅನಿಸುತ್ತೆ 6 ಅಂಶ ಇದರಲ್ಲಿ ನಿಮ್ಮದು 6 ಪಾಯಿಂಟ್ಸ್ಗಳು ಮ್ಯಾಚ್ ಆದರೆ ಸಾಕು, ನಿಮಗೆ 3 ಅಂಕಗಳು ದೊರೆಯುತ್ತವೆ ವಿದ್ಯಾರ್ಥಿಗಳು. ಇದು ಯಾವ ಪಾಠದಿಂದ ಬಂದಿದೆ? ತರಗತಿ 10 ಭಾಗ 1ರಿಂದ ಬಂದಿದೆ. ಪುಟ ಸಂಖ್ಯೆನೂ ಸಹ ಕೊಟ್ಟಿದ್ದಾರೆ 129 ಮತ್ತು 30 ಪುಸ್ತಕದಲ್ಲಿರೋದು. ಅದೇ ರೀತಿ ನೋಡಿ, ಲೆಕ್ಕ ಬರದ ಉಪಯೋಗಗಳನ್ನು ಕೇಳಿದ್ದಾರೆ. ಇನ್ನು ನೋಡಿ, 71ನೇ ಪ್ರಶ್ನೆ 4 ಅಂಕದ. ಇಲ್ಲಿ 40 ಪದಗಳಂತ ಹೇಳಿರ್ತಾರೆ, ಬಟ್ 40 ಪದಗಳನ್ನು ಅವ್ರು ಎಣಿಕೆ ಮಾಡೋದಿಲ್ಲ. ನಿಮ್ಮ ಆನ್ಸರ್ ಯಾವ ಥರ ಇರುತ್ತೆ ಆ ಬೇಸ್ ಆಗಿರುತ್ತೆ. ಇಲ್ಲಿ ನೋಡಿ, ಹಾಫ್ ಮಾರ್ಕ್ಸಿಗೆ 8 ಹಾಫ್ ಮಾರ್ಕ್ಸ್, 1 ಅಂಶಕ್ಕೆ 8 ಅಂಶಗಳನ್ನು ಬರೆದಾಗ ನಿಮ್ಗೆ 4 ಮಾರ್ಕ್ಸ್ ಇರುತ್ತೆ. ಪ್ರಶ್ನೆ ಮೊದಲನೇ ಯಾವುದೇ ರೀತಿ ಇದೆ ನೋಡಿ, ಸ್ಥಳೀಯ ಸಂಸ್ಥೆ ರವೀಂದ್ರನಾಥ್ ಟ್ಯಾಗೋರ್ ಡೇಟ್ವುಡ್ ಪದವಿಯನ್ನು ಹಿಂದಿರುಗಿಸಿದರು. ಸಾಮಾನ್ಯ ಜನರು ಮತ್ತು ಮಹಿಳೆಯರು ಕಾಂಗ್ರೆಸ್ಗೆ ಉದಾರವಾಗಿ ದೇಣಿಗೆಗಳನ್ನು ನೀಡಿದರು. ಇಲ್ಲಿ ಯಾವ ತರಗತಿ ಬಂದಿದೆ? ತರಗತಿ 10 ಭಾಗ 2ರಿಂದ ಬಂದಿದೆ. ಅದೇ ನೋಡಿ, 1857 ದಂಗೆಗೆ ಆರ್ಥಿಕ ಕಾರಣಗಳನ್ನು ಕೇಳಿದರೆ ಇದಕ್ಕೂ 4 ಅಂಕದ ಪ್ರಶ್ನೆ. ಇಲ್ಲಿ ನೋಡಿ ಯಾವ ಥರ ಬರೆದಿದ್ದಾರೆ ಉತ್ತರ: ಇಂಗ್ಲೆಂಡ್ನಲ್ಲಾದರೆ ಕೈಗಾರಿಕಾ ಕ್ರಾಂತಿಯ ಅಭಾವ, ಭಾರತದ ಕರಕುಶಲತೆ ಮತ್ತು ದೇಶೀಯ ಕೈಗಾರಿಕೆಗಳ ಕ್ಷೀಣಿಸಿದವು, ಭಾರತದ ಕರಕುಶಲಗಾರರು ನಿರುದ್ಯೋಗಿಗಳಾದರು, ಗೃಹ ಕೈಗಾರಿಕೆಗಳು ತೀವ್ರ ನಷ್ಟ ಅನುಭವಿಸಿ ಶಿಥಿಲಗೊಂಡವು, ಭಾರತದ ವಸ್ತುಗಳನ್ನು ಮಾರಲು ಇಂಗ್ಲಿಷರು ದುಬಾರಿ ಸುಂಕವನ್ನು ಹೇರಿದರು, ಇನಾಮ್ ಭೂಮಿಯನ್ನು ವಾಪಸ್ ಪಡೆಯಲಾಯಿತು, ಕೃಷಿಕರು ತೀವ್ರ ಆರ್ಥಿಕ ಸಂಕಷ್ಟವಿದೆ. ಈ ಥರ ಕೀ ಪಾಯಿಂಟ್ಸ್ಗಳನ್ನ ಬರಬೇಕು. ಇಲ್ಲಿ ಎಲ್ಲಿ ನಿಮಗೆ ಡಿಸ್ಕ್ರಿಪ್ಟಿವ್ ಆಗಿ, ಡೀಟೇಲ್ ಆಗಿ, ಪ್ಯಾರಾಗ್ರಾಫ್ ಆಗಿ ಎಲ್ಲೂ ಬರೆದಿರೋ ವಿದ್ಯಾರ್ಥಿಗಳೇ. ನೆಹರು ಬಗ್ಗೆ ಕೇಳಿದರೆ ನೋಡಿ, 10ನೇ ತರಗತಿ ಭಾಗ 2 ನಾವು ಆಲ್ರೆಡಿ ನಮ್ಮ ಕ್ಲಾಸ್ಗಳಲ್ಲಿ ಪಾಯಿಂಟ್ಸ್ಗಳನ್ನು ಎಲ್ಲವನ್ನು ಕವರ್ ಮಾಡಿದ್ದೀವಿ ಆಲ್ರೆಡಿ. ಆಮೇಲೆ ರಾಜ್ಯಪಾಲರ ಅರ್ಹತೆಗಳನ್ನು ಕೇಳಿದರೆ ಮೊದಲು ಅರ್ಹತೆ ಮತ್ತು ಅಧಿಕಾರಗಳನ್ನು ಡಿವೈಡ್ ಮಾಡ್ತಾರೆ. 2 ಪ್ರಶ್ನೆಗಳನ್ನು ಮಿಕ್ಸ್ ಮಾಡ್ತಾರೆ. ಯಾವಾಗ ಅದು ಪ್ರಶ್ನೆ ದೊಡ್ಡದಾಗಿರಲ್ವೋ ಅವಾಗ 2 ಪ್ರಶ್ನೆಗಳನ್ನು ಮಿಕ್ಸ್ ಮಾಡ್ತಾರೆ. ನಿಮಗೆ ಕಾರಣ ಪರಿಣಾಮ ಕೇಳ್ತಾರೆ, ಅವಾಗ ನೀವು ಯಾವ ಥರ ಉತ್ತರ ಬರಬೇಕಂದ್ರೆ ಕಾರಣ ಕೇಳಿದಾಗ 4 ಅಂಶಗಳನ್ನು ಬರೀಬೇಕು, ಪರಿಣಾಮ ಕೇಳಿದಾಗ 4 ಅಂಶಗಳನ್ನು ಬರೀಬೇಕು. ಒಂದೇ ಪ್ರಶ್ನೆಯಲ್ಲಿದ್ದಾಗ ಅವಾಗ ನಿಮಗೆ 4 ಮಾರ್ಕ್ಸ್ ಬರುತ್ತೆ. ಅಂದರೆ ಕಾರಣಗಳಿಗೆ 2 ಮಾರ್ಕ್ಸ್ ಡಿವೈಡ್ ಆಗಿರುತ್ತೆ, ಪರಿಣಾಮಗಳಿಗೆ 2 ಮಾರ್ಕ್ಸ್ ಡಿವೈಡ್ ಆಗಿರುತ್ತೆ ವಿದ್ಯಾರ್ಥಿಗಳೇ. ಇಲ್ಲಿ ರಾಜ್ಯಪಾಲರದ್ದು ನೋಡಿ, ರಾಜ್ಯಪಾಲರ ಅರ್ಹತೆಗಳಿಗೆ 4 ಪಾಯಿಂಟ್ಸ್ಗಳನ್ನು ಬರೆದಿದ್ದಾರೆ. ರಾಜ್ಯಪಾಲರ ಅಧಿಕಾರಗಳ ಬಗ್ಗೆ 4ರಿಂದ 5 ಪಾಯಿಂಟ್ಸ್ಗಳನ್ನು ಬರೆದಿದ್ದಾರೆ. ಅವಾಗ ನಿಮಗೆ 4+4 ಅಂಶಗಳನ್ನು ಬರೆದಾಗ ನಿಮಗೆ 4 ಮಾರ್ಕ್ಸ್ ಇರುತ್ತೆ. ಇದು ಯಾವ ತರಗತಿಯಿಂದ ಬಂದಿದೆ? ರಾಜ್ಯಪಾಲರು ತರಗತಿ 9 ಭಾಗ 1ರಿಂದ ಬಂದಿರೋ ಪ್ರಶ್ನೆ. ಅದೇ ರೀತಿ ಇನ್ನೊಂದು ಪ್ರಶ್ನೆ ನೋಡಿ, 17ನೇ ವಿಧಿ ಯಾವ ವಿಧಿಗಳ ಬಗ್ಗೆ ಕೇಳಿದ್ದಾರೆ? ರಾಜ್ಯಶಾಸ್ತ್ರದಿಂದ ತರಗತಿ 10 ಬಂದಿರೋದು. ಇಲ್ಲಿ ನಿಮಗೆ 8 ಪಾಯಿಂಟ್ಸ್ಗಳನ್ನು ಯಾವುದಾದ್ರೂ 8 ಅಂಶಗಳನ್ನು ಅವ್ರು ಕ್ಲಿಯರಾಗಿ ಮೆನ್ಷನ್ ಮಾಡಿಬಿಟ್ಟಿದ್ದಾರೆ. ನೀವು ಡಿಸ್ಕ್ರಿಪ್ಟಿವ್ ಆಗಿ ಡೀಟೇಲ್ ಆಗಿ ಬರೆಯೋ ಅವಶ್ಯಕತೆ ಇರಲ್ಲ. ಇನ್ನೊಂದು ಪ್ರಶ್ನೆ ನೋಡಿ, 77ನೇ ಪ್ರಶ್ನೆ ಯಾವ ಥರ ಇತ್ತು? ಭಾರತದಲ್ಲಿ ನಿರುದ್ಯೋಗ ಸಮಸ್ಯೆಗೆ ಕಾರಣಗಳ್ಯಾವು? ಇಲ್ಲಿ ಕಾರಣಗಳು
ಮತ್ತು ಪರಿಣಾಮಗಳು ಕೇಳಿದ್ದಾರೆ. ಈ ಡೀಟೇಲ್ ನೋಡ್ಕೊಳ್ಳಿ. ಉದ್ಯೋಗ ರಹಿತ ಆರ್ಥಿಕ ಬೆಳವಣಿಗೆ, ಕಾರ್ಮಿಕರ ಜನಸಂಖ್ಯೆಯಲ್ಲಿ ಹೆಚ್ಚಳ, ಅಸಮಂಜಸ ತಂತ್ರಜ್ಞಾನ, ಕೃಷಿಯ ಮೇಲಿನ ಅವಲಂಬನೆ, ಸಣ್ಣ ಮತ್ತು ಗುಡಿ ಕೈಗಾರಿಕೆಗಳ ಅವನತಿ, ಕಾರ್ಮಿಕರ ಕಡಿಮೆ ಚಲನಶೀಲತೆ, ಹೆಚ್ಚಾದ ತಂತ್ರಜ್ಞಾನ. ಇದರಲ್ಲಿ ಇನ್ನು 4 ಪಾಯಿಂಟ್ಸ್ಗಳನ್ನು ಬರೆದ್ರೆ ಸಾಕೆ. ಇಲ್ಲಿ ಕೊಟ್ಟಿದ್ದಾರೆ 4+4 ಅಂಶಗಳನ್ನು ಕೇಳಿದ್ರೆ ಕಾರಣಗಳಿಗೆ 4 ಅಂಶಗಳನ್ನು ಬರೀಬೇಕು, ಪರಿಣಾಮಗಳಿಗೆ ನೀವು ಹೆಚ್ಚಿಗೆ ಬರೀಬೇಡಿ, ಹೆಚ್ಚಿಗೆ ಬರೀರಿ. ಯಾಕಂದರೆ ನೀವು ಹೆಚ್ಚಿಗೆ ಬರೆದಷ್ಟು ನಿಮಗೆ ಅಂಕಗಳು ಯಾವುದೇ ನೀವು ತಪ್ಪಾಗಿ ಬರೆದ್ರು, ಯಾವುದೇ ಸುಳ್ಳು ಪಳ್ಳು ಯಾವುದೇ ನಾವು ಬರಿತೀವಿ ಅಂದರೆ ನಡೆಯಲಿರುತ್ತೆ. ಕೀ ಪಾಯಿಂಟ್ಸ್ಗಳನ್ನು ಕರೆಕ್ಟಾಗಿ ಬರೀಬೇಕು ನೀವು. ಅದೇ ರೀತಿ ನೋಡಿ, ಪರಿಣಾಮ ಗುರಿಗಳ ಬಗ್ಗೆ ಕೇಳಿದ್ದಾರೆ. ಬಹುಪಕ್ಷೀಯ ವ್ಯಾಪಾರ ಸಂಬಂಧಗಳು ವಿಶ್ವದ ಜಾರಿಗೆ ತರುವುದು, ವ್ಯಾಪಾರಗಳ ನಡುವೆ ಮಧ್ಯವರ್ತಿ ಕೆಲಸ ಮಾಡೋದು. ಇಲ್ಲಿ ನೋಡಿ 4+4 ಅಂಶಗಳನ್ನು ಕೇಳಿದ್ದಾರೆ. ಜೀವನಾಧಾರಿತ ಬೇಸಾಯ ಬಗ್ಗೆ ಕೇಳಿದಾಗ ಇಲ್ಲಿ ನಿಮಗೆ ನೋಡಿ ಹಾಫ್ ಮಾರ್ಕ್ಸ್ 8 ಪಾಯಿಂಟ್ಸ್ ಬರೆದಾಗ ನಿಮ್ಗೆ 4 ಮಾರ್ಕ್ಸ್ ದೊರೆಯುತ್ತೆ ವಿದ್ಯಾರ್ಥಿಗಳೇ. 2022ರ ಅಧಿಕೃತ ಕೀ ಆನ್ಸರನ್ನು ಗಮನಿಸಿದಾಗ ಉತ್ತರಗಳು ಕ್ರಮಬದ್ಧವಾಗಿವೆ. ಪ್ರಮುಖ ಪದಗಳಿಗೆ ಹೆಚ್ಚಿನ ಮಹತ್ವ ನೀಡಲಾಗಿದೆ. ಅನಗತ್ಯ ಮಾಹಿತಿ ಇಲ್ಲ. ಕೇಳಿದ ಪ್ರಶ್ನೆಗೆ ಮಾತ್ರ ಉತ್ತರ ನೀಡಲಾಗಿದೆ. ವಿಷಯ ಸ್ಪಷ್ಟವಾಗಿದೆ ಮತ್ತು ಮೌಲ್ಯಮಾಪಕರಿಗೆ ಓದಲು ಸುಲಭವಾಗಿದೆ. ಇದೇ ವಿಧಾನವನ್ನು ನಾವು ಕೂಡ ಅನುಸರಿಸಿದರೆ ಅತಿ ಹೆಚ್ಚು ಅಂಕಗಳನ್ನು ಗಳಿಸಲು ಸಾಧ್ಯ. ವಿದ್ಯಾರ್ಥಿಗಳೇ, ನನ್ನ ಸಲಹೆ ಏನೆಂದರೆ ಮೇಲೆ ತಿಳಿಸಿರುವ ಮಾದರಿಯಲ್ಲಿ ಬರೆಯುವ ಅಭ್ಯಾಸವನ್ನು ಮಾಡಿ. ಇದರಿಂದ ನಿಮ್ಮ ಉತ್ತರದ ಗುಣಮಟ್ಟ ಹೆಚ್ಚುತ್ತದೆ ಹಾಗೂ ಉತ್ತಮ ಅಂಕಗಳನ್ನು ಪಡೆಯುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಸ್ನೇಹಿತರೆ, ಒಂದು ಮುಖ್ಯ ವಿಷಯ ಏನಂದರೆ ನಮ್ಮ ಆನಂದ್ ಸ್ಟಡಿ ಹಬ್ ಚಾನಲಲ್ಲಿ ಈಗಾಗಲೇ ನಿಮಗೆ GPSTR ಮತ್ತು HSTR ಪರೀಕ್ಷೆಗಳಿಗೆ ಸಂಬಂಧಿಸಿದ ಅನೇಕ ಉಚಿತ ವಿಡಿಯೋಗಳನ್ನು ಲಭ್ಯವಿದೆ. ನೀವು ಈ ವಿಡಿಯೋಗಳನ್ನು ನೋಡಿಲ್ಲ ಅಂದರೆ ತಕ್ಷಣ ನಮ್ಮ ಚಾನಲ್ಗೆ ಹೋಗಿ ಪ್ಲೇಲಿಸ್ಟ್ ವಿಭಾಗವನ್ನು ತೆಗೆಯಿರಿ ಮತ್ತು ವಿಷಯಕ್ಕೆ ಸಂಬಂಧಿಸಿದ ವಿಡಿಯೋಗಳನ್ನು ಕ್ರಮಬದ್ಧವಾಗಿ ನೋಡಿ. ಪ್ರತಿದಿನ ಪರೀಕ್ಷೆಗೆ ಉಪಯುಕ್ತವಾದ ಹೊಸ ತರಗತಿಗಳಾಗಿರ್ಬೋದು, MCQ ಕ್ಲಾಸ್ಗಳಾಗಿರ್ಬೋದು, ವಿಡಿಯೋಗಳನ್ನು ಅಪ್ಲೋಡ್ ಮಾಡಲಾಗುತ್ತದೆ. ಆದ್ದರಿಂದ ಇನ್ನೂ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಒತ್ತಿ. ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ವಿದ್ಯಾರ್ಥಿಗಳೇ, ನಿಮ್ಮ ಯಶಸ್ಸಿನ ಪ್ರಯಾಣದಲ್ಲಿ ಆನಂದ್ ಸ್ಟಡಿ ಹಬ್ ಯಾವಾಗಲೂ ನಿಮ್ಮ ಜೊತೆಯಲ್ಲಿರುತ್ತದೆ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ.